ದೆಹಲಿಗೆ ಕಾಂಗ್ರೆಸ್ನ ನಾಯಕರುಗಳು ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಹೈಕಮಾಂಡ್ ನಾಯಕರ ಜೊತೆ ಅಂತಿಮ ಸುತ್ತಿನ ಮಾತುಕತೆ ನಡೆಸುವುದಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು, ಎಸಿಸಿ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಮಂಗಳವಾರ ಅಂದರೆ ಇವತ್ತು ಮತ್ತೊಮ್ಮೆ ದೆಹಲಿಗೆ ತೆರಳಲಿದ್ದಾರೆ. ದೆಹಲಿಗೆ ಬರುವಂತೆ ಹೈಕಮಾಂಡ್ ನಾಯಕರಿಂದ ಕರೆ ಬಂದಿದೆ. ಹೀಗಾಗಿ ಬೆಳಗ್ಗೆ 8 ಗಂಟೆಗೆ ಮೂರೂ ನಾಯಕರು ವಿಶೇಷ ವಿಮಾನದಲ್ಲಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಸಂಪುಟ ಸೇರುವವರ ಪಟ್ಟಿ ಈಗಾಗಲೇ ಸಿದ್ಧವಾಗಿದೆ. ಪಟ್ಟಿಯಲ್ಲಿರುವಂತಹ ಹೆಸರುಗಳಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಮ್ಮ ಸಹಮತ ವ್ಯಕ್ತಪಡಿಸಿದ್ದಾರೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮುದ್ರೆ ಒತ್ತಬೇಕಾಗಿದೆ. ಅವರು ಹಸಿರು ನಿಶಾನೆ ತೋರಿಸಿದ್ರೆ ಗುರುವಾರವೇ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಕಾಂಗ್ರೆಸ್ನ ಮೂಲಗಳು ಹೇಳಿದೆ. ಇವರು ಆಲ್ರೆಡಿ ಒಂದು ಪಟ್ಟಿ ತಗೊಂಡು ಹೋಗಿದ್ರು, ಬಟ್ ಅದನ್ನು ರಿಜೆಕ್ಟ್ ಮಾಡಿದ್ರು. ಇಲ್ಲ, ಈ ಪಟ್ಟಿ ಆಗಲ್ಲ, ಹೊಸದೊಂದು ಪಟ್ಟಿ ರೆಡಿ ಮಾಡಿ ಅಂತ. ರಿಜೆಕ್ಟ್ ಮಾಡಿದ್ದಕ್ಕೆ ರೀಸನ್ ಏನು ಅಂತಂದರೆ, ಹಿಂದೆ ಸಿದ್ದರಾಮಯ್ಯನವರು ಸಂಪುಟದಲ್ಲಿ ಇದ್ದವರೇನೆ ತುಂಬ ಜನ ಇದ್ರು, ಈ ಕೆಲವು ಸಮುದಾಯಗಳನ್ನು ನೆಗ್ಲೆಕ್ಟ್ ಮಾಡಿದೆ ಅಂತ ರಾಹುಲ್ ಗಾಂಧಿ ಅವರಿಗೆ ಖುದ್ದಾಗ ಅನಿಸುತ್ತಂತೆ. ಇಲ್ಲ, ಇದರಲ್ಲಿ ಸಣ್ಣ ಸಮುದಾಯಗಳ ಹೆಸರು ನೀವು ಉಲ್ಲೇಖ ಮಾಡಿಲ್ಲ, ಆಮೇಲೆ ಈ ಹಿಂದೆ ಸಂಪುಟದಲ್ಲಿ ಇದ್ದವ್ರನ್ನೇ ಮತ್ತೆ ನೀವು ರಿಪೀಟ್ ಮಾಡಿದ್ದೀರಾ, ಇದಕ್ಕೆ ಸಂಪುಟ ವಿಸ್ತರಣೆ ಯಾಕೆ ಮಾಡಬೇಕಾಗಿತ್ತು, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಬೋದಿತ್ತಲ್ಲ ಅನ್ನೋ ಲೆಕ್ಕಾಚಾರ. ಹಾಗಾಗಿ ಇನ್ನೊಂದು ಪಟ್ಟಿ ಸಿದ್ಧಪಡಿಸಿ ಅಂತ ಹೇಳಿದರು. ಇವತ್ತು ಹೋಗ್ತಾ ಇರೋದ್ರಿಂದ ಇನ್ನೊಂದು ಪಟ್ಟಿ ಸಿದ್ಧಪಡಿಸ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಆಲ್ರೆಡಿ ಹೈಕಮಾಂಡ್ ನಾಯಕರು ಒಂದು ಪಟ್ಟಿನ ಸಿದ್ಧಪಡಿಸಿರಬಹುದು, ಗೊತ್ತಿಲ್ಲ. ಯಾಕಂದರೆ ಹೈಕಮಾಂಡ್ ನಾಯಕರು ಕೂಡ ಒಂದು ಟೀಮ್ನ ರಾಜ್ಯಕ್ಕೆ ಕಳಿಸಿ ಜಿಲ್ಲಾವಾರು ಯಾರ್ಯಾರಿಗೆ ಅವಕಾಶ ಕೊಡಬೇಕು, ಯಾರ್ಯಾರು ವರ್ಚಸ್ ಯಾವ ರೀತಿ ಆಗಿದೆ, ಪಕ್ಷಕ್ಕಾಗಿ ದುಡಿತಾ ಇರೋರು ಯಾರು, ಇದೆಲ್ಲವನ್ನು ಕೂಡ ಅವರೂ ಗಮನಿಸಿದ್ರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾಗಿ ಹೈಕಮಾಂಡ್ ನಾಯಕರು ಕೆಲವೊಂದು ಹೆಸರುಗಳನ್ನು ಪ್ರಸ್ತಾಪಿಸ್ಬೋದು, ಅಥವಾ ಈಗ ಇವ್ರು ಹೊಸದಾದೊಂದು ಪಟ್ಟಿ ತೆಗೆದುಕೊಂಡು ಹೋದಾಗ ಅದರಲ್ಲಿ ಕೆಲವ್ರನ್ನ ರಿಜೆಕ್ಟ್ ಮಾಡ್ಬೋದು, ಅಥವಾ ಕೆಲವರನ್ನು ಸೇರ್ಪಡೆ ಮಾಡ್ಬೋದು. ಫೈನಲಿ ಒಂದು ಡಿಸಿಷನ್ನ ತೆಗೆದುಕೊಳ್ಬೋದಾದ ಸಾಧ್ಯತೆ ಇದೆ. ಇವತ್ತು ಮಂಗಳವಾರ, ಇನ್ನು ಬುಧವಾರ ಸಂಜೆ ಅಥವಾ ಗುರುವಾರ ಸಂಜೆ ಒಳಗಡೆನೆ ಹೊಸ ಸಚಿವ ಸಂಪುಟ ವಿಸ್ತರಣೆ ಆಗಬಹುದಾದ ಸಾಧ್ಯತೆಗಳಿದೆ. ಹೆಸರನ್ನ ಅನೌನ್ಸ್ ಮಾಡಬಹುದಾದ ಸಾಧ್ಯತೆ ಇದೆ. ತುಂಬ ಜನ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ, ನಮ್ಗೆ ಅವಕಾಶ ಸಿಗುತ್ತಾ ಅಂತ. ಎಲ್ಲೆಲ್ಲಿ ಒತ್ತಡ ಹೇರೋದಕ್ಕೆ ಸಾಧ್ಯವೋ, ಯಾರ್ಯಾರ ಮೇಲೆ ಒತ್ತಡ ಹೇರೋದಕ್ಕೆ ಸಾಧ್ಯವೋ ಅವ್ರಗಳ ಮೇಲೆಲ್ಲ ಒತ್ತಡ ಹೇರ್ಕೊಂಡು ಕಾಯ್ತಾ ಇದ್ದಾರೆ. ಸೊ ನೋಡೋಣ ಇವತ್ತು ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರುಗಳು ಏನು ತೀರ್ಮಾನ ಕೈಗೊಳ್ತಾರೆ, ಏನು ಅನೌನ್ಸ್ ಮಾಡ್ತಾರೆ ಅಂತ.